ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಆಗಿದೆ, ಡ್ಯೂಟಿಯಿಂದ ಇವಾಗ ಜಸ್ಟ್ ಬಂದು ಕೂತಿಲ್ಲ ನಿಂತ್ಕೊಂಡು ಬ್ಲಾಗ್ ಶುರು ಮಾಡಿದ್ದೀನಿ. ನಮ್ಮ ಖುಷಿ ಬೇಬಿ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಬಾಟ್ಲಿ ಎತ್ತುತ್ತಾ ಆಯ್ತು. ಯಾರ್ದು ಮಗನೇ ಅದು? ಹಾಂ, ನೋಡು ಆಯ್ ಮಾಡೋವ್ರಿಗೆ ಆಯ್ ಮಾಡಿ ಮಾಡಲ್ಲ. ಹೋಗು, ನಾ ಅಣ್ಣ ಮಾಡ್ತಾನೆ. ಬಾದಿವಾ ನೀನು ಮಾಡ ಆಯ್ ಮಾಡೋರಿಗೆ ಹಾಯ್ ಹೇಳಿ ಹಾಯ್ ಹೇಳಿ. ನೋಡಿ ಗೈಸ್, ಇವನು ಹೇಳಿದ ಮಾತುಗಳೇ ಕೇಳಲ್ಲ. ಸೊ ಏನಾಯ್ತು ಹೋಯ್ತು ಗೈಸ್, ಇವಾಗ ನೀರು ಖಾಲಿಯಾಗಿದೆ, ಹೋಗ್ರಿ ನೀರು ತಗೊಂಬನ್ನಿ ಅಂತ ಕಳ್ಸಿದ್ರೆ ನಮ್ಮ ನವಿ ತರೋಣ ಅಂತ ಹೋದ್ನಾ. ಒಂದು ನಿಮಿಷ ಇರಿ, ಅವನು ಆಟ ಮಾಡ್ತಾಯಿದ್ದಾನೆ. ನೀರು ತರೋಣ ಅಂತ ಹೋಗ್ತಾ ಇದ್ನಾ, ಡ್ಯೂಟಿಯಿಂದ ಬಂದು ಸಂಜೆ ಆಗಿತ್ತಲ್ವ, ಸೊಳ್ಳೆಗಳೆಲ್ಲ ಓಡಾಡ್ತಾ ಇದ್ದಾವೆ. ಆ ಸೊಳ್ಳೆ ಇದ್ದಿದ್ದು ನಾನು ಸುಮ್ಮನೆ ಮಾಡ್ಕೊಂಡು ಹೋಗ್ತಿದ್ದೀನಿ, ಡೈರೆಕ್ಟ್ ಗಂಟ್ಲೊಳಗೆ ಹೋಗ್ಬಿಡ್ತು ಗೈಸ್. ಭಯ ಆಯ್ತೈತೆ. ಅದು ನುಂಗಂಗೂ ಇಲ್ಲ, ಆಯ್ತಾ ಉಗಿಯಂಗೂ ಇಲ್ಲ. ಟ್ರೈ ಮಾಡ್ತಾಯಿದ್ದೀನಿ ಉಗಿಯೋಕ್ಕೆ, ಬರ್ತಾಯಿಲ್ಲ, ಅದು ಗಂಟಲೊಳಗೆ ಸಿಗಾಕೊಂಬಿಟ್ಟಿದೆ. ಆಮೇಲೆ ಇನ್ನೇನು ಮಾಡೋದು, ನುಂಗ್ಕೊಂಡೆ ತೆಗಿ. ಸೊ ಎಲ್ಲಿ ಡೆಂಗ್ಯೂ ಬಂದ್ಬಿಡುತ್ತೋ ಅಂತ ಭಯ ಆಗ್ತೈತೆ. ಕಚ್ಚಿದ್ರಷ್ಟೇ ಅಲ್ವ ಬರೋದು, ನುಂಗಿದ್ರೆ ಎಲ್ಲ ಬರೋಲ್ಲ ಅಲ್ವಾ. ನಾನು ನಮ್ಮದಲ್ಲಿ ಕೇಳಿದೆ, ಈ ಥರ ಆಯಿತು ಏನೇ ಮಾಡೋದು ಅಂತವಾ. ಇದು ಹಂಗಾರೆ ಪಕ್ಕ ಡೆಂಗ್ಯೂ ಬರುತ್ತೆ ಅಂತ ಎಲ್ಲ ಎದುರಿಸ್ತಾ ಇದ್ಲು. ಸೊ ಇಲ್ಲ, ಬೇಗ ಒಂದು ಲೋಟ ಟೀ ಮಾಡಿಕೊಡು, ಆ ಬಿಸಿ ಟೀ ಕುಡಿದ್ರೆ ಸತ್ತೋಗುತ್ತೆ ಒಳಗಡೆ ಅಂತ ಹೇಳಿದ್ದೀನಿ. ಸರಿ ಅಂತ ಮಾಡಿಕೊಡ್ತಾ ಇದ್ದಾರೆ ಇವರು. ನನಗೇನು ಈ ಥರ ಏನು ಫಸ್ಟ್ ಟೈಮ್ ಏನು ಆಗಿಲ್ಲ. ಮುಂಚೆ ಎಲ್ಲ ನುಂಗ್ಬಿಟ್ಟಿದ್ದೀನಿ, ಗಾಡೀಲಿ ಹೋಗ್ಬೇಕಾದ್ರೆ ಗಂಟ್ಲಿಗೆ ಸಿಗಾಕೊಂಡು ಬಾಯಿಗೆ ಸಿಗಾಕೊಂಡು ಉಗ್ದು ಇದ್ದೀನಿ. ಒಂದೊಂದ್ಸಲ ಡೈರೆಕ್ಟ್ ಗಂಟ್ಲಿಗೆ ಹೋಗ್ಬಿಡ್ತಾವಲ್ಲ, ಅವೆಲ್ಲ ನುಂಗ್ಕೊಂಡೇ ಇರ್ತೀನಿ. ಉಗಿಯೋಕ್ಕಾಗಲ್ಲ ಅವು ಗಂಟ್ಲಿಗೆ ಹೋಗ್ಬಿಟ್ರೆ. ಬಾಯಲ್ಲಿದ್ದರೆ ಹೆಂಗೆ ಮಾಡಿ ಉಗಿದು ಬಿಡ್ಬೋದು, ಗಂಟ್ಲಿಗೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಹಿಂಗೊಂದು ನುಂಗಲೇಬೇಕು, ಭಯ ಆಯ್ತಾ ಇರುತ್ತೆ, ಗಂಟ್ಲಲ್ಲಿ ಐತಾ ಎಲ್ಲೈತೆ ಅಲ್ಲೈತೆ ಅಂತ. ಸೊ ಇವಾಗ ನುಂಗ್ಬಿಟ್ಟಿದ್ದೀನಿ. ಇವಾಗೆಲ್ಲ ಡೆಂಗ್ಯೂ ಜಾಸ್ತಿ ಅಲ್ವಾ, ಅದರಿಂದ ಸ್ವಲ್ಪ ಭಯ. ನೋಡಿ ಗೈಸ್, ಖುಷಿ ಬಂದ್ಬಿಟ್ಟು ನಾನು ಅಪ್ಪನ ಕಾಲು ಒತ್ತುತ್ತೀನಿ. ಸುಸ್ತಾಗಿದ್ದೆ ಪಾಪ. ಯಾರಿಗೆ? ಅವ್ರ ಅಮ್ಮ ಏನು ಹೇಳ್ಕೊಡ್ತಾಳೆ ಅದನ್ನೇ ಮಾಡೋದು ಇವರು. ಖುಷಿ ಕಾಲು ಹೊತ್ತು ಅಂತ ಹೇಳಿರೋದು. ಅಯ್ಯೋ, ಸೊ ಸೊಳ್ಳೆ ತಿಂದಿದ್ದೀನಲ್ಲ ಅಂತ ನಮ್ಮ ನವಿ ಟೀ ಕಾಯಿಸ್ಕೊಡ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ? ನಿಮ್ಮ ಹಸ್ಬೆಂಡ್ ಮಾಡಿರೋ ಗನಂದಾರಿ ಕೆಲಸ ಹೇಗೆ ಅನ್ನಿಸ್ತಾ ಇದೆ? ನೀನು ಯಾವ ಥರ ಸೊಳ್ಳೆ ತಿಂದಿದ್ಯಾ? ಲೈಫಲ್ಲಿ ಒಂದ್ಸಲ ತಿಂದು ನೋಡು, ಸಖತ್ತಾಗಿರುತ್ತೆ ಟೇಸ್ಟ್. ಅದು ನಿನಗೆ ಟೇಸ್ಟೇ ಸಿಗಲ್ಲ, ಡೈರೆಕ್ಟ್ ಗಂಟ್ಲಿಗೆ ಹೋಗುತ್ತೆ ಸೊಳ್ಳೆಗಳೆಲ್ಲ ಆಲ್ಮೋಸ್ಟ್. ಖುಷ್ಕಾ ಏನೋ ಗೊತ್ತಿಲ್ಲ ಗೈಸ್, ಇದು ಹೆಂಗೆ ಆಡುತ್ತೆ ಗೊತ್ತಾಯ್ತು ನನ್ನ ಜೊತೆ. ನಾನು ಬಂದರೆ ಸಾಕು ಕಿತ್ತಾಡೋದು. ಇವಾಗ ಅವ್ನು ಸುಮ್ಮನೆ ಆಗ್ಬಿಡ್ತಾನೆ, ಬರೋಲ್ಲ ನನ್ನ ತಂಟೆಗೆ. ಯಾಕೆ ಬೇಕು ನಮ್ಮ ಅಪ್ಪನ ವಿಷಯಕ್ಕೆ ಹೋಗೋದು ಬೇಡ ಅಂತವ. ಇವ್ನು ಹಂಗಲ್ಲ, ಬರೋದು ಕೀಟ್ಲೆ ಮಾಡೋದು, ಹೊಡಿಯೋದು, ಮಲಗಿದ್ರೆ ಎಬ್ರಿಸೋದು, ಹೆದ್ರಿಕೊಳ್ಳೋದೇ ಇಲ್ಲ. ನಮ್ಮ ದಿವಾ ನೋಡ್ರೆ ಸಾಕು, ಒಂದು ಚೂರು ಕಂಡುಬಿಟ್ರೆ ಸಾಕು ಹೆದ್ರಿಕೊಂಬಿಡೋದು. ಏಯ್ ಮುಚ್ಚ ಬಾಯ್, ಪಾಪ ಇದು ಮುಗ್ಧ. ಇದು ಮುಗ್ಧ ಅಲ್ಲ, ಇದು ಹೆವಿ ಇರಿಟೇಟ್. ಇದು ನೀನು ಬೋಂಡನಾ? ಏಯ್ ಯಾರಿಗೆ? ಯಾಕೆ ಹೊಡಿತಾರದು? ಯಾರಿಗೆ ಹೊಡಿತಾರದು ನೀನು? ಏಯ್ ಯಾಕೋ ಮುಖ ನೋಡಿ ಗೈಸ್ ಹೆಂಗೆ ಮಾಡ್ಕೊತಾನೆ. ಸೊ ಬಿಸಿ ಚಾಯ್, ಬಿಸಿ ಟೀ. ಥ್ಯಾಂಕ್ ಯು. ಆ ಸೊಳ್ಳೆ ನುಂಗಿರೋದಕ್ಕೆ ಏನೋ ಒಂಚೂರು ಚೆನ್ನಾಗಿಲ್ಲ ಗೈಸ್ ಟೀ. ನನ್ನ ಮಕ್ಕ ನೋಡ್ತಾ ಇದ್ದೆ, ಸೊಳ್ಳೆ ನುಂಗಿರೋದ್ರಿಂದ ಚೆನ್ನಾಗಿಲ್ಲ ಮೋಸ್ಟ್ಲಿ, ಇಲ್ಲಾಂದರೆ ಚೆನ್ನಾಗಿರೋದು. ನೋಡ್ಬೇಡ ನವಿ, ನನಗೆ ದೃಷ್ಟಿ ಆಗುತ್ತೆ. ನೋಡಿ ಗೈಸ್, ಏನು ಸಖತ್ತಾಗಿ ತ್ರಿಪುರ ಸುಂದರ ಆಗಿದ್ರೆ ಮಾತ್ರ ನಾ ದೃಷ್ಟಿ ಆಗೋದು. ನಮ್ಮ ಥರ ಇದ್ರೆ ದೃಷ್ಟಿ ಆಗಲ್ವಾ? ಹಂಗಾರೆ ಚೆನ್ನಾಗಿಲ್ದಾರು ಇರ್ತಾರಲ್ಲ ಅವ್ರಿಗೆಲ್ಲ ದೃಷ್ಟಿ ಆಗಲ್ವಾ? ಒಬ್ಬೊಬ್ರು ಚೆನ್ನಾಗಿರಲ್ವಲ್ಲ ಅವ್ರಿಗೆ. ಏನೋ ಒಂದು ಒಟ್ನಲ್ಲಿ ಒಬ್ಬೊಬ್ರು ಚೆನ್ನಾಗಿರಲ್ಲ ಅಂತ ಅನ್ಕೋತೀಯ, ಅವ್ರಿಗೆ ದೃಷ್ಟಿ ಆಗಲ್ವಾ ನಿನ್ನ ಪ್ರಕಾರ? ನೋಡಿ ಇಂಥದ್ರಲ್ಲೆಲ್ಲ ಸಿಗಾಕೋಬಾರ್ದು. ಯಾಕೆ ಸುಮ್ಮನೆ ಕಮೆಂಟ್ ಹಾಕ್ತಾರೆ.
ಬೈಸ್ಕೊಂಡ್ರೆ ಇವನೇ ಬೈಸ್ಕೊಳ್ಳಿ. ನಮ್ಮ ನವಿದ್ ಗೊತ್ತಾಗ್ತಾ ಇದೆ ರಿಯಾಕ್ಷನ್ನು. ಬೈಸ್ಕೊಂಡ್ರೆ ಇವನೇ ಬೈಸ್ಕೊಳ್ಳಿ, ನನಗೆ ಯಾಕೆ ಬೇಕಿದು. ಸೊ ಹಂಗೆಲ್ಲ ಇಲ್ಲ ಗೈಸ್, ನಾನು ಯಾರ ಬಗ್ಗೆ ಏನು ಮಾತಾಡೋಕೆ ಹೋಯ್ತಲ್ಲ, ಸುಮ್ಮನೆ ಜಸ್ಟ್ ಕಾಮಿಡಿಯಾಗಿ ಹೇಳಿದೆ ಅಷ್ಟೇ. ಯಾರು ಮನ್ಸಿಗೆ ತಗೋಬೇಡಿ, ಮನ್ಸಿಗೆ ಹಾಕೋಬೇಡಿ. ಏನಿಲ್ಲ, ಟೀ ಚೆನ್ನಾಗಿಲ್ಲ ಒಟ್ಟಿನಲ್ಲಿ ಹೊಟ್ಟೆಯೊಳಗಿರೋ ಸೊಳ್ಳೆ ಸತ್ತೋಗ್ಲಿ ಅಂತ ಕುಡಿತಾ ಇದ್ದೀನಿ ಸುಡೋದ. ಏನಿಲ್ಲ, ಇದು ಬರೀ ಬಿಸಿನೀರಿದ್ದಂಗೆ ಐತೆ ಅಷ್ಟೇ. ಬಿಸಿನೀರಿದ್ದಂಗೆ ಐತೆ. ಟೀನೇ ಕಾಯ್ಸಕ್ಕೆ ಬರಲ್ಲ ಗೈಸ್ ನನ್ನ ಹೆಂಡ್ತಿಗೆ. ನೋಡಿ, ಬೇರೆಯವ್ರನ್ನ ಮದುವೆ ಆಗ್ಬೇಕಂತೆ. ನೀನೇ ಹಾಕಿರೋದು ನಮ್ಮ ಮನೇಲಿ, ಒಯ್ತಾ ಇರ್ಬೋದು ಹಂಗಾರೆ ಅಲ್ವಾ ಗೈಸ್? ಒಯ್ತಾರ ಇವಾಗಲೇ ಮನೆ ಬಿಟ್ಟು ಆಚೆ. ಹೇಳು ಹೇಳು, ಇನ್ನೊಂದ್ಸತಿ ಹೇಳು. ಏನಂದು ಗೊತ್ತಾ ಗೈಸ್, ಅದು ಸೆನ್ಸಾರ್ ಕಟ್ ಆಗ್ಬಿಡುತ್ತೆ ಆಮೇಲೆ. ಆ ಥರ ಎಲ್ಲ ಬೈತಾ ಇದ್ದಾಳೆ, ಬರೀ ಆ್ಯಕ್ಷನ್ ಮಾಡಿ. ಸೊ ಬಂದು ಇವಾಗ ಟೀ ಕುಡಿದ್ಬಿಟ್ಟು ಸಿಗ್ತೀವಿ ನಿಮಗೆ. ನಾವೆಲ್ಲ ಮಾಡೋದು ಜಸ್ಟ್ ತಮಾಷೆಗಾಗಿ. ನೋಡಿ ಗೈಸ್, ಇಲ್ಲಿ ಟೀ ಕಾಯಿಸಿದಾಳಲ್ಲ, ಈ ಟೀಗೆ ಸ್ವಲ್ಪ ಸಪ್ಪೆ ಕಣೆ ಅಂತ ಹೇಳಿದೆ. ನಿನ್ನೆ ಪಾನ್ಕ ಅಂತ ಬೈದೆ ಅಂತ ಹೇಳ್ತಾ ಇದ್ದಾಳೆ. ಸೊ ನಿನ್ನೆ ಅಷ್ಟು ಸಕ್ಕರೆ ಕೊಟ್ಟಿದ್ದಾಳೆ, ಪಾನ್ಕ ರೀತಿ ಮಾಡಿಕೊಟ್ಟಿದ್ದಾಳೆ, ಅದಕ್ಕೆ ಬೈದೆ. ಇವತ್ತು ಸಪ್ಪೆ ಮಾಡಿದ್ದಾಳೆ, ಸಪ್ಪೆ ಅಂತ ಬೈತಾ ಇದ್ದೀನಿ. ಕರೆಕ್ಟಾಗಿದ್ದರೆ ಯಾರು ಬೈತಾರಲ್ವ ಗೈಸ್? ಇಂಥ ಹೆಂಡ್ತಿದ್ದೀರು. ಹಾಂ, ನೋಡಿ ಗೈಸ್ ಏನಂತಿದ್ದಾಳೆ ಅಂದರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ಟೀ ಚೆನ್ನಾಗಿದೆ, ಸುಳ್ಳು ಸಪ್ಪೆ ಆಗೈತೆ ಹಂಗೆ ಸುಳ್ಳು ಹೇಳ್ತೀಯಾ? ಡುಮ್ಮಿ ಕೊಡು ವಾಪಸ್ಸು, ನೀನು ಕುಡಿಬಾರ್ದು ಟೀನ, ಡಯಟ್ ಮಾಡ್ತಾ ಇದೆಯಾ. ಅದು ನಾನು ಕುಡಿದು ಬಿಟ್ಟಿದ್ನಲ್ಲ, ಅದಕ್ಕೆ ಸಖತ್ತಾಗಿದೆ ಗೈಸ್. ನಾನು ತುಂಬ ಸ್ವೀಟ್ ಅಲ್ವಾ, ಅದು ಸ್ವೀಟ್ ಆಗಿದೆ ಗೈಸ್. ಇದಕ್ಕಿಂತ ಮುಂಚೆ ನಾನು ಏನೇನು ಮಾತಾಡಿದ್ನೋ ಅದೆಲ್ಲ ಊಫಿ. ಸೊ ಯಾರೋ ಮನ್ಸಿಗೆ ಹಾಕೋಬೇಡಿ. ನಮ್ಮ ನವಿ ಏನೋ ಎಡಿಟ್ ಮಾಡಲ್ಲ, ನಾನೆಲ್ಲ ಹಂಗೆ ಹಾಕ್ತೀನಿ ಅಂತ ಇದ್ದಾಳೆ. ಅವಳು ಏನೇನು ಹಾಕ್ತಾಳೋ ಗೊತ್ತಿಲ್ಲ. ಸೊ ಅದಕ್ಕಿಂತ ಮೊದಲೇ ನಾನು ಅಡ್ವಾನ್ಸಾಗಿ ಸಾರಿ ಕೇಳ್ತಾ ಇದ್ದೀನಿ, ಯಾರು ಮನ್ಸಿಗೆ ಹಾಕೋಬೇಡಿ ಅಷ್ಟೇ. ಫೈನಲಿ ಕುಡ್ಕೊಂಬಿಟ್ಲು ಗೈಸ್, ನನಗೂ ಕೊಡ್ದಲ್ಲೇ. ನಾನು ಟೇಸ್ಟ್ ಮಾಡಿದ್ನಲ್ಲ, ಸ್ವೀಟ್ ಆಗಿತ್ತು. ಒಂಚೂರು ಚೆನ್ನಾಗಿರಲಿಲ್ಲ ಗೈಸ್, ಅದು ಅವಳು ಮಾಡ್ಕೊಟ್ಟಿಲ್ಲ ಅಂದ್ರೆ ಏನು ಗೈಸ್? ಕತ್ತೆ ಬಾಲ ಕುದುರೆ ಜೂತು ನಾನೇ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ನನಗೂ ಬರುತ್ತೆ ಮಾಡೋಕ್ಕೆ, ಸಖತ್ತಾಗಿ ಮಾಡ್ತೀನಿ. ಇವಳಿಗೆ ತೋರಿಸ್ಕೊಂಡೆ ಕುಡಿತೀನಿ ಅವಾಗ. ನೋಡಿ ಗೈಸ್, ನಮ್ಮ ನವಿ ಮಾಡಿರೋಂಥ ಡ್ರೈ ಫ್ರೂಟ್ಸು ಮನೆಯಲ್ಲೇ ಅಂತ ಹೇಳ್ಕೊಟ್ಲು. ನೋಡಿ ಸಖತ್ತಾಗಿ ಬಂದಿದೆ. ಏನೇನು ಹಾಕಿದ್ದಾಳೆ ಅಂದರೆ ಡ್ರೈ ಫ್ರೂಟ್ಸು ಮತ್ತು ರವೆ ಥರ ಐತಲ್ಲ, ಏನದು ಏನು ರೀ ಅದು? ರವೆ ಥರ ಇರೋದು ಗಸಗಸೆ, ಡ್ರೈ ಫ್ರೂಟ್ಸು, ಆಮೇಲೆ ಬೆಲ್ಲ, ಇನ್ನೇನು ಹಾಕಿದ್ದಾರೆ, ಆಮೇಲೆ ಇನ್ನೂ ಏನೇನು ಹಾಕಿದ್ದಾರೆ ಗೈಸ್, ಸಖತ್ತಾಗಿದೆ. ಖರ್ಜೂರ, ಅದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಬರುತ್ತಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಮ್ಮ ನವಿ ಮಾಡಿರೋದು ಅಂತ ಹೇಳ್ಬೇಕಂತೆ. ಒಳ್ಳೆ ಕವರ್ನೆಲ್ಲ ತೆಗೆದುಬಿಡ್ತೀನಿ, ಆಮೇಲೆ ಹೇಳಿವಂತೆ ನಾನು ಮಾಡಿದೆ ಅಂತ. ನೀನು ಹೇಳ್ದೆ ಹೇಳಲಿಲ್ವ? ಸರಿ, ನನ್ನ ಮೇಲೆ ಆಣೆ ಮಾಡು. ನೋಡಿ ಗೈಸ್, ಗಂಡನ ಮೇಲೆ ಆಣೆ ಮಾಡಲ್ಲ, ಭಯ. ಆಣೆ ಯಾರ ಮೇಲೆ ಮಾಡಗಲ್ಲ, ದೇವ್ರ ಮೇಲೆ ಬಿಟ್ರೆ. ದೇವ್ರ ಮೇಲೂ ಆಣೆ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀನಿ ಇವಾಗ. ಮತ್ತೆ ಬಂದ್ಬಿಡುತ್ತೆ ಸ್ಲೋಲಿ. ಹೌದಾ? ನಾವೆಲ್ಲ ಆಣೆ ಇಡ್ತೀವಪ್ಪ, ನಾವು ಆಣೆ ಎಲ್ಲ ನಂಬಲ್ಲ. ಸುಮ್ಮನೆ ನಾವು ಆಣೆ ಇಡ್ತೀಯಾ? ಸೈಲಿ ನೀನು ಹೆಂಡತಿ ಅಂತ ನನ್ನ ಮೇಲೆ. ನಾನೇನೇ ಆಣೆ ಇಟ್ರು ನನ್ನ ಹೆಂಡತಿ ಮೇಲೆ. ಅಯ್ಯೋ ಕುಡಿ ಬೇಗ, ಮಗ ಹಾಲು ಅಂತೈತಿ. ಟೇಸ್ಟ್ ಮಾಡಿ ನೋಡ್ಲಾ? ಆಹಾ, ಸೂಪರ್ ಮಗನೆ. ಹಂಗಂತ ಹೇಳ್ಬಿಟ್ಟು ಕೊಟ್ಟರೆ ಕುಡ್ಕೊಂಡ್ಬಿಡ್ತಾನೆ. ಇದು ನೋಡಿದ್ದು ಮೆತ್ತಗೆ ಚೆನ್ನಾಗಿ ಏನಾರು ಇದ್ಬಿಟ್ರೆ ಕುಡಿದ್ಬಿಟ್ಟು ಆಮೇಲೆ ಯಾರಿಗೆ ಖುಷಿಗ ಪಾಪ ಸಕ್ಕರೆ ಹಾಕ್ಬಿಡ್ತೀನಿ, ಖುಷಿಗೆ ಹಾಕಲ್ಲ. ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಹಾಲ್ಗುನು ಕೂಡ. ಇವತ್ತು ಟೀ ಮಾಡಿದ್ರೆ ಇದ್ರಲ್ಲಿ ಕಾಫಿ ಮಾಡ್ಕೊಟ್ಟಿದ್ದಲ್ವಾ ನಿಮ್ಗೆ? ಟೀನಾ? ಅದೇ ಬೆಲ್ಲದ ಪಾಕ ತರ ಐತಲ್ಲ ಗೈಸ್, ಅದಕ್ಕೋಸ್ಕರ ಅವನ್ಗುನು ನೆನೆ ಸಿಕ್ಕಾಬಟ್ಟೆ ಸಕ್ಕರೆ ಅದ್ ಬಂದ್ಬಿಡ್ತು. ಸಕ್ಕರೆ ಅಷ್ಟು ಯೂಸೇ ಮಾಡಲ್ಲ ನಾವು, ಇವ್ರಿಂದಾನೇ ಅರ್ಧ ಸಕ್ಕರೆ ಯೂಸ್ ಮಾಡೋದು. ಸಕ್ಕರೆ ನಾನು ತಿನ್ನೋದಿಲ್ಲ ಬಿಡಿ. ಇವಾಗೆಲ್ಲ ಟೀ ಕುಡ್ದೆ. ಮಕ್ಳಿಗಷ್ಟೇ ನಾನು ಬರೀ ಹಾಲೇ ಕೊಡ್ತೀನಿ.
ಫಸ್ಟಿಂದನೂ ಅಷ್ಟೇ ಬರೀ ಹಾಲು ಕೊಡ್ತೀನಿ, ಸಕ್ಕರೆನೇ ಹಾಕಲ್ಲ. ನೆನ್ನೆ ಎಲ್ಲ ಸಣ್ಣ ಕಾಣಿಸ್ತಿಲ್ಲ ಗೈಸ್, ಈ ಡ್ರೆಸ್ಸಲ್ಲಿ ಫುಲ್ಲು ಡುಮ್ ಈ ಥರ ಕಾಣಿಸ್ತಿದ್ದಾಳೆ. ಸೊ ಇವತ್ತು ಹೊರಗಡೆ ಹೋಗ್ಬಿಟ್ಟು ತೂಕ ಕಕ್ಕಂಬರದ ಎಷ್ಟಿದೆಯಾ ಅಂತ. ಬೇಡ, ನಂಗೆ ಇಷ್ಟ ಇಲ್ಲ. ನನ್ನ ತೂಕ ಜಾಸ್ತಿ ಆಗಿಲ್ಲ ಅಂತ ನಾನು ಯೋಚನೆ ಮಾಡೋದು ಬೇಡ, ಫೀಲ್ ಮಾಡೋದು ಬೇಡ, ಏನು ಬೇಡ. ನನ್ನ ತೂಕ ಕಡಿಮೆ ಆಗಿದ್ದೀನಿ ಅಂತ ನನ್ನ ಕರಡಿ ನೋಡ್ಕೊಂಡು ನನಗೆ ಅನ್ಸ್ಕೊಂಡ್ರೆ ಸಾಕು. ಕಡಿಮೆ ಆಗಿ ಸಣ್ಣ ಆಗಿದ್ದೀನಿ ಅಂತ ನನಗೆ ಅನ್ಕೊಂಡ್ರೆ ಸಾಕು. ಆ ತೂಕದ ಬಟ್ಟೆಲ್ಲ ತೂಕ ಸರಿಯಾಗಿ ತೋರ್ಸಲ್ವೋ ಅದೇ ಮಿಷಿನ್ ಕೆಟ್ಟೋಗೈತು. ಏನೋ ಗೊತ್ತಿಲ್ಲ, ನಾನು ಯಾವಾಗ ಹೋದ್ರು ತೂಕನೇ ಜಾಸ್ತಿ ತೋರಿಸುತ್ತೆ. ಅದಕ್ಕೆ ನಾನು ನೋಡಕ್ಕೆ ಹೋಗಲ್ಲ ಗೈಸ್. ಸರಿ, ಓಕೆ. ಇವಾಗ ಮತ್ತೇನು ಕಾಲು ಕಾಯಿಸ್ತಾ ಇದ್ದೀರಾ? ಇದು ಕಾಯಿಸಿರ್ಲಿಲ್ಲ, ಅವನಿಗೆ ಒಂಚೂರು ಬೆಚ್ಚಗೆ ಮಾಡಿಕೊಟ್ಟೆ, ತಣ್ಣಗಿರೋದು ಕುಡಿಬೇಕು ಅಂತ. ಸರಿ, ಓಕೆ. ಹಾಸಕ್ಕ ತುಂಬಾ ಕಷ್ಟ. ಸ್ನಾನ ಮಾಡ್ತಾನ ಮಕ್ಕಳಿಗೆ? ಅದು ನಾನು ಮಾಡಿಸ್ಲಾ ನೀನು? ನೀವೇನೆ. ಬೇಡ ಬಿಡು, ಇವತ್ತು ನಾಳೆ ಮಾಡಿಸ. ನೆನ್ನೆ ಮಾಡಿಸಿರೋದಲ್ವ, ಒಂದಿನ ಬಿಟ್ಟು ಒಂದಿನ ಮಾಡಿ ಹೋಗೋಣ ಹೊರಗಡಿಕೆ. ನಮಗೂ ಮನೇಲಿ ಇದ್ದಿದ್ದು ಬೇಜಾರಾಯ್ತು ಗೈಸ್, ತುಂಬ ಮನೇಲಿ. ನಾನು ಸುಮ್ಮನೆ ಹೇಳಿದ್ದು ಗೈಸ್, ಹೊರಗಡೆ ಓಡಾಡೇ ಇಲ್ಲ. ನೆನ್ನೆನೋ ಮೊನ್ನೆನೋ ಕೆಳಗಡೆ ಹೋಗೋ ಸಿಚುವೇಶನ್ ಈಗ ಬಂದಿತ್ತು, ಕೆಟ್ಟೋಗ್ಬಿಟ್ಟಿತ್ತು. ನಡ್ಕೊಂಡೇ ಓಡಾಡಿದೆ 2 ಸಲನೂ. ಆಮೇಲಿಂದ ಲಿಫ್ಟು ಮುರ್ದಾಕ್ಬಿಟ್ಟಿದ್ರು, ಯಾರೋ ಗೊತ್ತಿಲ್ಲ. ಅದನ್ನು ಎಲ್ಲ ಸರಿ ಮಾಡಿಸಿದಾರೆ. ನಾನು ಮೊನ್ನೆನೇ 2-3 ತಿಂಗಳಾಗೈತು ಕೆಳಗಡೆ ಇಳಿದು, ಅವಾಗಲೇ ರೆಡಿ ಆಗಿರೋದು. ಹೋಗದೇ ಇಲ್ಲ ಅಂದ ಕೆಳಗಡೆ. ಏನಾದ್ರು ಬರ್ತಡೇ ಪಾರ್ಟಿ ಇದ್ರೆ, ದೇವಸ್ಥಾನಕ್ಕೆ ಹೋಗಿದ್ರೆ ಮಾತ್ರ. ನಮ್ ಮನೆಯಿಂದ ಹೊರಗಡೆ ಹೋಗೋದೇ ಒಂದಿನ ಫುಲ್, ಒಂದೊಂದಿನ ಹೋಗೋದೇ ಇಲ್ಲ ಮನೆಯಿಂದ ಹೊರಗಡೆಗೂ. ಹಂಗಾದ್ರೆ ಬೆಳ್ಳಗಿಲ್ಲ ಗೈಸ್, ಕಪ್ಪುಗಳೇ. ನಾವೇ ಪರವಾಗಿಲ್ಲ, ಬಿಸ್ತಲ್ಲಿ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದ್ರೂ ಒಂಚೂರು ಪರವಾಗಿಲ್ಲ, ಒಂಚೂರು ಕಲರಾರ ಇದ್ದೀವಿ. ನಮ್ಮ ನವೀನ ಮನೆಯೊಳಗಿದ್ರು ಇನ್ನೊಂದೇನು ಗೊತ್ತಾ ಗೈಸ್, ಇವಳು ಕಲರ್ ಇರೋ ಕಾರಣ ಏನಂತ ಹೇಳಿ ಈ ಮನೆ ನೀರು ಕಾವೇರಿ ನೀರಲ್ಲ, ಇದು ಬೋರ್ ನೀರು ಅಂದ್ಬಿಟ್ಟು ನಾನು ಕಲರ್ ಬಂದಿಲ್ಲ. ಹಳೆ ಮನೇಲಿ ಎಷ್ಟು ಬೆಳ್ಳಗಿದ್ದೆ ನಾನು ಅಂತ ಎಲ್ಲ. ಇಲ್ಲಿ ಬಂದ್ಮೇಲೆ ಅಯ್ಯೋ ಇಷ್ಟೇ ಮಾಮೂಲಿ ಕಲರೇ ಬಂದಿದ್ದೀನಿ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಸಾಕು, ನನಗೆ ಇಷ್ಟನೇ. ಓಕೆ, ನನಗೆ ನಾನು ಚೆನ್ನಾಗಿದ್ದೀನಿ ಅಂದರೆ ಸಾಕು. ಸೊ ಇವಾಗ ಸ್ವಲ್ಪ ಫೇಸ್ಬುಕ್ಕಿಗೆ ವೀಡಿಯೋಸ್ ಮಾಡ್ಕೊಂಬಿಟ್ಟು ಸಿಕ್ತು ನಿಮಗೆ. ಸ್ವಲ್ಪ ಹೊರಗಡೆ ಇತ್ತು ಅಂತ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ನನ್ನ ಮಗ ಸಿಸ್ಟಮ್ ಏನೋ ಹಾಳು ಮಾಡಿಟ್ಟಿದ್ದಾನೆ ಗೈಸ್. ಅದೇನೋ ನೆಟ್ವರ್ಕ್ ಏನೋ ಆನ್ ಆಗ್ತಾಯಿಲ್ಲ ಅಂತ ನಮ್ಮನ್ನ ಹೇಳ್ತಾಯಿದ್ರು. ಸೊ ಅಕ್ಕಿ ಖಾಲಿ ಆಗಿತ್ತು ಅಂತ ಅಕ್ಕಿ ಥರ ಕಳಿಸಿದ್ರು. ಏನು ನೀನು? ನೋಡಿ ಇದೆಲ್ಲ ಪೋಷಿ ಹೊಡಿತಿರೋದು. ಹಾಳು ಮಾಡಿದ್ದೀನಲ್ಲ, ಹೊಡಿಬಾರ್ದು ಅಂತ. ನಾನು ಕೇಳ್ದ ನೀನು ಮುತ್ತು ಕೊಡು ಅಂತ ಕೇಳ್ದ. ಬನ್ನಿ ನೋಡೋಣ ಏನಾಗೈತೆ ಅಂತ. ಗೊತ್ತಿಲ್ಲ. ನಿಂಗೆ ಅಪ್ಪ ಕಂಡ್ರೆ ಇಷ್ಟನಾ ಅಮ್ಮ ಕಂಡ್ರೆ ಇಷ್ಟನಾ? ಎಲ್ಲರೂ ಇಷ್ಟನಾ? ಒಬ್ರು ಹೇಳ್ಬೇಕು, ಅಪ್ಪ ಇಲ್ಲ ಅಮ್ಮ. ಏನಂತ ಗೊತ್ತಾ ಗೈಸ್, ಅವನು ಅಪ್ಪ ಇಷ್ಟ, ಅಮ್ಮ ಇಷ್ಟ, ತಮ್ಮ ಇಷ್ಟ, ಎಲ್ಲ ಇಷ್ಟ, ನಾನು ಇಷ್ಟ ಅಂತಾನೆ ಹೇಳ್ಕೊಂಬಿಟ್ಟ ಅವನೇ. ನಿನ್ಗೆ ಯಾರು ತಿಂಡಿ ತಂದು ಕೊಡೋದು ಡೈಲಿ? ಮತ್ತೆ ಅಪ್ಪನ ಇಷ್ಟ ಅಂತ ಹೇಳ್ಬೇಕು. ತನ್ನ ಥರದ್ದು ನಾನು, ಕೊಡೋದು ಅವ್ರಮ್ಮ, ಅದಕ್ಕೆ ಎಲ್ಲ ಇಷ್ಟ ಅಂತೆ. ಯಾರನ್ನೂ ಬಿಟ್ಕೊಡಲ್ಲ ಗೈಸ್, ಇಬ್ರಿಗೂ ಬೇಜಾರಾಗಬಾರ್ದು ಆ ಥರ ಮಾತಾಡೋದು. ಪಾಪನು ಬೇಕಂತೆ. ಏನ್ ಗೊತ್ತಾ ಗೈಸ್, ನಾನು ಏನ್ ಮಾಡ್ಬಿಟ್ಟೆ, ಸಂಜೆ ತುಂಬಾ ಅಯ್ಯೋ ಅನ್ಸಿದ್ರು. ಎಷ್ಟು ಅಯ್ಯೋ ಅನ್ಸೋರಂದ್ರೆ, ನೀವು ಸೈಲೆಂಟ್ ಆಗಿ ಇರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಇರಲ್ಲ, ಹೋಗ್ತೀನಿ ಹಂಗೆ ಅಂತ ಸುಮ್ಮನೆ ಅಂತೆ ಗೈಸ್. ಹಿಂಗೆ ಕಾಟ ಕೊಟ್ರೆ ಯಾರು ಬದುಕ್ತಾರೆ ಗುರು ಹಂಗೆ ಅಂತ. ರೂಮ್ಗೆ ಹೋಗ್ಬಿಟ್ಟು ಚಿಲ್ಕ ಹಾಕೊಂಡೆ ಕಣಪ್ಪ, ಒತ್ತಿ ಹತ್ತಿಲ್ಲ. ಇವ್ರು ನಂಗೂ ಬೇಕೇ ಬೇಕು, ನಂಗೆ ಅಮ್ಮ ಬೇಕು ಅಂತ ಹೇಳ್ತಾ ಇದ್ದ. ಆಮೇಲೆ ನಾನು ಹೋಗ್ಬಿಟ್ಟು ಅದೇ ತರ ಅವನ ತರಾನೇ ಮಾಡಿದೆ. ನಂತರ ಮಾಡಕ್ ಹೋದ್ರು. ಇವ್ರಿಬ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಾ ನಾವು ಸಿಸ್ಟಮ್ ನೋಡೋಣ, ಅವಾಗ ಅಪ್ಪನೇ ವಾಪಸ್ ಬರ್ತಾನೆ ಅಂತ ಇವಳು ಪ್ಲಾನ್ ಮಾಡಿದ್ಲು. ಅವ್ನು ನನ್ನ ಕರೀಲೂ ಇಲ್ಲ ಅಳ್ಳೂ ಇಲ್ಲ ನನಗೋಸ್ಕರ. ನಾನು ಹೇಳ್ದೆ ಅಂದ್ರೆ ನನ್ನಂಗೆ ವಾಪಸ್ ಬರುತ್ತೆ ಕಣವ ಅಪ್ಪ ಅಂತ ಹೇಳ್ದೆ. ಅದಕ್ಕೋಸ್ಕರ ಅಳಕ್ ಹೋಗ್ಲಿಲ್ಲ. ಏನಂದ್ರೆ ಅವತ್ತೇ ಇವ್ರ ಮೇಲೆ ಎಷ್ಟು ಪ್ರೀತಿ ತಂದೆ, ಸುಮ್ನೆ ನಾನು ಹಿಂಗ್ ಅಂತ ಇದ್ದೆ. ಇವ್ರು ಸುಮ್ನೆ ಹಿಂಗ್ ತಲೆ ಸುತ್ತ ಬಿದ್ದೋದ್ರು. ಅಪ್ಪ ಬೇಕು ನಂಗೆ ಬಾ ಅಂತ ನಾನು ಹೊರಗಡೆಗೆ ಬಂದೆ, ಕೈ ಹಿಡ್ಕೊಂಡು ಹೇಳ್ಕೊಂಡೆ. ಆಮೇಲೆ ನೀರ್ ಹಾಕು ಎದಳತ್ತಪ್ಪ ಅಂದಾಗ ನೀರ್ ತಗೊಂಡಾಗ ಹಾಕಿ ಎದಳಿಸ್ತಾವನೇ. ಅಷ್ಟು ಆಸೆ ಅಪ್ಪ ಅಮ್ಮ ಕಂಡ್ರೆ. ಈ ವಯಸ್ಸಲ್ಲೇ ಆ ಥರದ್ದೆಲ್ಲ ಆಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ ಹೇಳು. ನಮ್ಗೆ ವಯಸ್ಸಲ್ಲಿ ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಸಿಸ್ಟಮ್ ಏನು ಮಾಡಿದ್ದಾರೆ, ಕನೆಕ್ಟ್ ಟು ದ ಇಂಟರ್ನೆಟ್ ಅಂತ ಬರ್ತಾ ಇದೆ ಗೈಸ್. ನನ್ನ ಮಗ ಇದ್ದಾನಲ್ಲ, ಏನೇನೋ ಒತ್ತಿಕ್ಕಿರ್ತಾನೆ. ನಿಮ್ದು ಆನ್ ಆಗೈತೇನ್ರಿ? ಆನ್ ಆಗೈತಲ್ರಿ, ಕನೆಕ್ಟ್ ಆಗೈತೆ. ಕನೆಕ್ಟ್ ಆಗಿರಲಿಲ್ಲ ಎಷ್ಟೊತ್ತು ಗಂಟ. ಅಲ್ಲ ನೆಟ್ವರ್ಕ್
ಗಾನವಿ ಅವ್ರದ್ದು ಫ್ರೀ ವೈಫೈ 5G ಅಲ್ವಾ, ಎಷ್ಟು ಬೇಕಾದ್ರೂ ನೋಡ್ಬೋದು. ಆನ್ ಆಗ್ತಾ ಇಲ್ವಲ್ಲ ಪ್ಯಾಕ. ನಿಮ್ದು ಹಾಟ್ಸ್ಪಾಟ್ ಆನ್ ಆಗೈತಾ? ಆನ್ ಆಗಿರುತ್ತಲ್ಲ, ಏನೋ ಮಾಡಿದ ಕಿತಾಪತಿನ. ಸುಮ್ಮನಿರ್ದೀವ ನೆಟ್ವರ್ಕ್ ಐತೆ ಇಲ್ವ ನೋಡ್ತೀನಿ ಗೈಸ್ ಮೊಬೈಲಲ್ಲಿ. ಸೊ ಫೈನಲಿ ಕನೆಕ್ಟ್ ಮಾಡಿದೆ. ನಮ್ಮ ಖುಷಿ ನೋಡಿ ಎಷ್ಟು ಚೆನ್ನಾಗೈತೆ. ಸೊ ನಮ್ಮ ದಿವ ನನ್ನ ಥರನೇ ಸೇಮ್ ಮುಖ ನೋಡಿ, ನಂದು ರೌಂಡು ಇವಂದು ರೌಂಡು. ಅದೇ ಅವ್ರ ಅಮ್ಮನ ನೋಡಿ, ಕೊಡ್ಡಿ ಉದ್ದ ಮುಖ ಅವ್ರ ಅಮ್ಮನ ಥರ. ಇದ್ರಲ್ಲಿ ಮಾತ್ರ ನನ್ನ ಥರನೇ ಸೇಮ್ ಕಾಣಿಸ್ತಾನೆ ನಮ್ಮ ದಿವ. ಎರಡಲ್ಲೂ ಕ್ಯೂಟಾಗಿ ಊರಲ್ಲಿ ತೆಗ್ದಿದ್ದು ನಮ್ಮ ನವ್ಯಾರ ಮನೆ ಹತ್ರ. ಸೊ ನೋಡೋರಲ್ಲ ಗೈಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬೈ ಬೈ, ಲವ್ ಯು, ಟೇಕ್